ಅದನ್ನ ಹೇಳಿದ್ರೆ ನೀನೇನೇನೋ ಕೇಳ್ತಿದ್ಯಲ್ಲ, ಯಾಕೆ ನನ್ ಮೇಲೆ ನಂಬಿಕೆ ಇಲ್ವಾ ನಿನ್ಗೆ? ನೀವ್ ಇತ್ತೀಚೆಗೆ ನಡ್ಕೊಳ್ತಾ ಇರೋದು ನೋಡ್ತಾ ಇದ್ರೆ ನಂಬಿಕೆಗಿಂತ ಅನುಮಾನನೇ ಜಾಸ್ತಿ ಆಗ್ತಾ ಇದೆ. ಎಲ್ಲಿ ಹೋಗ್ತೀನಿ ಅಂತ ಹೇಳಲ್ಲ, ಫೋನ್ ಮಾಡಿದ್ರೆ ರಿಸೀವ್ ಮಾಡಲ್ಲ. ಏನಿದ್ರ ಅರ್ಥ? ಹಿರಿಯ ಅಕ್ಕನ್ ಚಾಳಿ ಮನೆ ಮಂದಿಗೆಲ್ಲ ಅನ್ನೋ ಹಾಗೆ ಇನ್ನೆ ಮೊನ್ನೆ ಬಂದವಳು ಎಲ್ಲೆಲ್ಲೋ ಸುತ್ತಾಡೋದಕ್ಕೆ ಹೋಗ್ತಾಳೆ. ಇದನ್ನೆಲ್ಲ ನೋಡ್ಕೊಂಡು ನಾನ್ ಸುಮ್ನೆ ಇರ್ಬೇಕಾ? ಅವಳು 24 ಗಂಟೆ ಮನೇಲೇ ಇರ್ತಾಳೆ. ಏನೋ ಆಗಾಗ ವಿಜಿನ್ ಮಾತಾಡ್ಸ್ಬೇಕು ಅಂತ ಹೊರಗೋಗಿರ್ತಾಳೆ. ಅದ್ ತಪ್ಪ? ತಪ್ಪೇನು ಇಲ್ಲ ಡ್ಯಾಡ್. ವಿಜಿ ಮನೆಗೆ ಹೋಗೋದಕ್ಕೂ ಮುಂಚೆ ಹೇಳ್ಬಿಟ್ಟು ಹೋಗಕ್ಕೇನೋ. ಅವಳ ಮನೇಲಿ ಇಲ್ಲ ಅಂದ್ರೆ ಅವಳ ಮನೆ ಬಿಟ್ಟು ಹೋದ್ಲೋ ಏನೋ ಅಂತ ಆತಂಕ ಶುರುವಾಗತ್ತೆ. ಅಂದ್ರೆ ಹೋಗೋದಕ್ಕಿಂತ ಮುಂಚೆ ಹೇಳ್ಬಿಟ್ಟು ಹೋದ್ರೆ ನಾವು ಸಮಾಧಾನವಾಗಿರ್ತೀವಲ್ವಾ? ನೋಡು ಸಮಂತ, ಅವಳು ಈ ಮನೆ ಸೊಸೆ. ಅವಳಿಗೆ ಹೇಗಿರ್ಬೇಕು ಅನ್ನೋದು ಗೊತ್ತಿದೆ. ಎಲ್ಲಾನು ಕೇಳಿನೇ ಮಾಡ್ಬೇಕು ಅಂತ ಏನಿದೆ? ಏನೋ ಒಂದ್ಸಲ ಹಾಗೆ ಘಟನೆ ನಡೀತು ಅಂತಂದ್ರೆ ಪ್ರತಿ ಸಲನೂ ಅದೇ ಆಗತ್ತಾ? ಆತರ ಯೋಚನೆ ಮಾಡೋದೇ ತಪ್ಪು. ಇದಕ್ಕೆಲ್ಲ ಕಡವಾಣ ಹಾಕಿದ್ರೆ ಅವ್ರು ತಾನೇ ಹೇಗ್ ನೆಮ್ಮದಿಯಾಗಿರೋಕ್ಕಾಗತ್ತೆ ಹೇಳು? ನಿಮ್ ಮಾತು ತುಂಬಾನೇ ಚೆನ್ನಾಗಿದೆ ಚಂದ್ರು. ಒಬ್ಬ ಕೆಲಸದವಳ ನೆಮ್ಮದಿ ಬಗ್ಗೆ ಯೋಚನೆ ಮಾಡೋರು ಮನೆಯವ್ರ ನೆಮ್ಮದಿ ಬಗ್ಗೆ ಯೋಚನೆ ಮಾಡಿದ್ದೀರಾ? ನೋಡ್ ರಾಜೇಶ್ವರಿ, ಪದೇ ಪದೇ ಅವಳನ್ನ ಕೆಲಸದವಳು ಅಂತ ಕರಿಬೇಡ. ಅವಳು ಈ ಮನೆ ಸೊಸೆ. ಸೊಸೆ? ಅದು ನಿಮಗ್ ಮಾತ್ರ. ನನ್ನ ಪಾಲಿಗೆ ಯಾವತ್ತಿದ್ರು ಅವಳು ಕೆಲಸದವಳೆ. ಆ ಕೆಲಸದವಳನ್ನ ಈ ಮನೆ ಸೊಸೆ ಮಾಡ್ಬೇಕು ಅಂತ ನೀವು ಒದ್ದಾಡ್ತಾ ಇದ್ದೀರಾ. ಅದು ನನಗ್ ಗೊತ್ತಿಲ್ದಿರೋ ವಿಷಯ ಅಂತ ಅನ್ಕೊಂಡಿದ್ದೀರಾ? ಇವತ್ತು ಹಾಗೆ 3 ಜನನೂ ಹೋಗಿರ್ಬೋದಲ್ವಾ? ಮನೇಲಿ ಮಾತಾಡಿದ್ರೆ ನಮಗೆಲ್ಲ ಗೊತ್ತಾಗುತ್ತೆ ಅಂತ 3 ಜನ ಸೆಪರೇಟ್ ಆಗಿ ಹೋದಾಗ ಮಾಡಿ ಎಲ್ರು ಒಂದ್ ಕಡೆ ಸೇರಿ ಡಿಸ್ಕಸ್ ಮಾಡಿರ್ಬೋದಲ್ವಾ? ಏನು ಅಂತ ಮಾತಾಡ್ತಿದ್ಯಾ ರಾಜೇಶ್ವರಿ? ನಿನ್ನ ಅನುಮಾನಕ್ಕೆ ಕೊನೆನೇ ಇಲ್ವಾ? ಅನುಮಾನ ಇನ್ನು ಮುಗ್ದಿಲ್ಲ ಚಂದ್ರು, ಇನ್ನೂ ಇದೆ ಕೇಳಿ. 3 ಜನ ಸೇರ್ಕೊಂಡು ಮಾತಾಡಿ ನಾವು 3 ಜನ ಮನೆಗೆ ಒಟ್ಟಿಗೆ ಹೋದ್ರೆ ಅನುಮಾನ ಬರುತ್ತೆ, ಅದಕ್ಕೆ ನೀನ್ ಮೊದ್ಲು ಹೋಗು, ಆಮೇಲೆ ನಾನ್ ಹೋಗ್ತೀನಿ, ಅದಾದ್ಮೇಲೆ ತಾರಕ್ ಹೋಗ್ಲಿ ಅಂತ ಡಿಸೈಡ್ ಮಾಡ್ಕೊಂಡು ಮೊದ್ಲು ಇವಳನ್ನ ಒಳಗಡೆ ಕಳ್ಸದ್ರಿ ಅಲ್ವಾ? ಇದೇ ತಾನೇ ನಡೆದಿರೋದು. ಇಷ್ಟೆಲ್ಲ ಹೇಳಿದ್ಮೇಲೆ ಏನ್ ತಾನೇ ಹೇಳಕ್ಕಾಗತ್ತ ಹೇಳು? ಪಕ್ಕದಲ್ಲೇ ಇದ್ದು ನೋಡಿರೋಳ್ ತರ ಹೇಳ್ತಿದ್ಯಲ್ಲ ರಾಜೇಶ್ವರಿ. ನೋಡು, ಅನುಮಾನ ಅನ್ನೋದು ದೊಡ್ಡ ರೋಗ. ಅದ್ ನಿನಗ್ ಸೂಟ್ ಆಗಲ್ಲ. ಮೊದ್ಲು ಈ ರೀತಿ ಕೆಟ್ಟದಾಗ ಆಲೋಚನೆ ಮಾಡೋದನ್ನ ಬಿಡು. ನಿನ್ಗೂ ಒಳ್ಳೇದು, ಈ ಮನೆಗೂ ಒಳ್ಳೇದು. ಎಲ್ಲಿವರೆಗೂ ಆ ದರಿದ್ರೆ ಈ ಮನೇಲಿರುತ್ತೋ ಅಲ್ಲಿವರೆಗೂ ಈ ಮನೆಗೆ ಒಳ್ಳೇದಾಗಲ್ಲ ಚಂದ್ರು. ಅವಳಿಲ್ಲಿಂದ ತೊಲಗ್ದಾಗ್ಲೇ ಒಳ್ಳೇದಾಗೋದು. ಹಾಗಂತ ನೀನ್ ಅನ್ಕೊಂಡಿರ್ಬೋದು, ನಾನ್ ಅನ್ಕೊಂಡಿಲ್ಲ. ಅವಳು ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತಾಳೆ. ಇದ್ದು ಈ ಮನೆನ ಬೆಳಗ್ತಾಳೆ. ಇವತ್ತು ಅವಳ ವ್ಯಾಲ್ಯೂ ನಿನ್ ಗೊತ್ತಾಗದೇ ಇರ್ಬೋದು, ಮುಂದೆ ಅವಳ ತ್ಯಾಗ ಏನು ಅನ್ನೋದು ನಿನ್ಗೆ ಗೊತ್ತಾಗತ್ತೆ. ನನ್ನ ಇಮ್ಯಾಜಿನೇಷನ್ ಬಗ್ಗೆ ಮಾತಾಡಿದ್ರಿ,
ಆದ್ರೆ ನಿಮ್ ಇಮ್ಯಾಜಿನೇಷನ್ ಇಷ್ಟೊಂದು ಕೆಟ್ಟದಾಗಿರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ.